ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಇಂಟ್ರೆಸ್ಟಿಂಗ್ ಸ್ಟಾಕ್ ಬಗ್ಗೆ ಮಾತಾಡೋಣ. ಯಾವುದದು? ಅದೇ ನಮ್ಮ ವಿಪ್ರೋ. ವಿಪ್ರೋ ತಗೊಳ್ಳೋದಾ, ಮಾರೋದಾ, ಅಥವಾ ಸುಮ್ಮನೆ ಇಟ್ಕೊಂಡು ಕಾಯೋದಾ? ಈ ಪ್ರಶ್ನೆ ನಿಮ್ಮಲ್ಲಿ ಸಾಕಷ್ಟು ಜನರ ತಲೆಯಲ್ಲಿ ಓಡ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಒಂದ್ ಕಡೆ ರಿಸಲ್ಟ್ ಚೆನ್ನಾಗಿದೆ ಅಂತಾರೆ, ಇನ್ನೊಂದ್ ಕಡೆ ಶೇರ್ ಮಾತ್ರ ಅಷ್ಟೇನೂ ಓಡ್ತಿಲ್ಲ. ಏನಿದ್ರ ಅಸ್ಲಿ ಕಥೆ? ಬನ್ನಿ, ಇವತ್ತು ಇದರ ಸಂಪೂರ್ಣ ಜಾತಕವನ್ನು ಬಿಡಿಸಿ ನೋಡೋಣ. 2030 ತನಕ ಇಟ್ರೆ ನಮ್ಮ ದುಡ್ಡು ಎಷ್ಟಾಗಬಹುದು? ಲೆಟ್ಸ್ ಫೈಂಡ್ ಔಟ್. ಸ್ನೇಹಿತರೆ, ಮೊದಲು ಒಂದು ಸಿಹಿ ಸುದ್ದಿ. ವಿಪ್ರೋ ತನ್ನ ಜುಲೈ 2025ರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೊಟ್ಟಿದೆ. ನಂಬರ್ಸ್ ಕೇಳಿದ್ರೆ ನಿಮ್ಗೂ ಖುಷಿಯಾಗತ್ತೆ. ಲಾಭದಲ್ಲಿ ಕಂಪನಿಯ ಲಾಭ 11% ಹೆಚ್ಚಾಗಿದೆ, ಅಂದ್ರೆ ಸುಮಾರು 3,330 ಕೋಟಿ ರೂಪಾಯಿ. ಇದು ಮಾರುಕಟ್ಟೆ ನಿರೀಕ್ಷೆಗಿಂತ ಉತ್ತಮವಾಗಿದೆ. ದೊಡ್ಡ ವಿಷಯ ಅಂದ್ರೆ ಒಂದೇ ಕ್ವಾರ್ಟರ್ನಲ್ಲಿ $5 ಬಿಲಿಯನ್ ಅಂದ್ರೆ ಸುಮಾರು 40,000 ಕೋಟಿ ರೂಪಾಯಿ ಮೌಲ್ಯದ ಹೊಸ ಬಿಸ್ನೆಸ್ ಗೆದ್ದಿದೆ. ಇದರಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿಂದ ಬಂದಿರೋ $2.7 ಬಿಲಿಯನ್ ಮೆಗಾ ಡೀಲ್ಗಳು. ಇದರರ್ಥ ಏನು? ಇದರರ್ಥ ದೊಡ್ಡ ದೊಡ್ಡ ಕ್ಲೈಂಟ್ಗಳಿಗೆ ಮತ್ತೆ ವಿಪ್ರೋ ಮೇಲೆ ನಂಬಿಕೆ ಬರ್ತಿದೆ. ಕಂಪನಿ ಸರಿಯಾದ ದಾರಿಯಲ್ಲಿ ಇದೆ ಅನ್ನೋದಕ್ಕೆ ಇದು ಮೊದಲನೇ ಸಿಗ್ನಲ್. ಸರಿ, ರಿಸಲ್ಟ್ಸ್ ಇಷ್ಟೆಲ್ಲ ಚೆನ್ನಾಗಿದ್ರೆ ಶೇರ್ ಯಾಕೆ TCS ಇನ್ಫೋಸಿಸ್ ತರ ಓಡ್ತಿಲ್ಲ? ಇಲ್ಲೇ ಇದೆ ಅಸ್ಲಿ ಆಟ. ಬನ್ನಿ, ಇದರ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ನೋಡೋಣ. ಹೊಸ ಕ್ಯಾಪ್ಟನ್, ಹೊಸ ಆಟ. ಕಂಪನಿಗೆ ಬಂದಿರೋ ಹೊಸ ಸಿಇಒ ಶ್ರೀನಿವಾಸ್ ಪಳ್ಳಿ ಅವರು ಕಂಪನಿಯನ್ನು ಸರಳಗೊಳಿಸಿ ಸ್ಪೀಡ್ ಹೆಚ್ಚಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದರ ಫಲಿತಾಂಶ ಈಗ ಕಾಣ್ತಿದೆ. ನೀವು TCS ಇನ್ಫೋಸಿಸ್ ಶೇರ್ ತಗೊಳಕ್ ಹೋಗಿ, ಅವುಗಳ PE ರೇಷಿಯೋ 25ರಿಂದ 28 ಇದೆ. ಆದರೆ ವಿಪ್ರೋ ನಿಮಗೆ ಕೇವಲ 20 PEಯಲ್ಲಿ ಸಿಗ್ತಿದೆ. ಅಂದ್ರೆ ಬೇರೆಯವರಿಗಿಂತ ಕಡಿಮೆ ಬೆಲೆಗೆ ಸಿಗ್ತಿದೆ. ಒಂದು ವೇಳೆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಈ ಶೇರು ದೊಡ್ಡ ಜಿಗಿತೆ ಕಾಣಬಹುದು. ಫ್ಯೂಚರ್ ಟೆಕ್ನಾಲಜಿ ಮೇಲೆ ಫೋಕಸ್. AI, ಕ್ಲೌಡ್, ಕನ್ಸಲ್ಟಿಂಗ್ ಹೀಗೆ ಭವಿಷ್ಯದಲ್ಲಿ ಡಿಮ್ಯಾಂಡ್ ಇರೋ ಕ್ಷೇತ್ರಗಳಲ್ಲಿ ವಿಪ್ರೋ ಭಾರಿ ಹೂಡಿಕೆ ಮಾಡ್ತಿದೆ. ವಾರ್ನಿಂಗ್: ರಿಸ್ಕ್ ಏನಿದೆ? ವೇಗದ ಬೆಳವಣಿಗೆ. ವಿಪ್ರೋದ ಅತಿದೊಡ್ಡ ತಲೆನೋವು ಅಂದ್ರೆ ಅದರ ಬೆಳವಣಿಗೆಯ ವೇಗ. ಬೇರೆ ಕಂಪನಿಗಳು 10ರಿಂದ 12% ಬೆಳೆದ್ರೆ ವಿಪ್ರೋ 4ರಿಂದ 5% ಬೆಳೀತಿದೆ. ಈ ಗ್ಯಾಪ್ ಕಡಿಮೆ ಆಗಬೇಕು. ವಿದೇಶಿ ಮಾರುಕಟ್ಟೆಯ ರಿಸ್ಕು. ನೀವು ಗೊತ್ತಾ, ವಿಪ್ರೋದು ಹೆಚ್ಚಿನ ದುಡ್ಡು ಬರೋದು ಅಮೆರಿಕ ಮತ್ತು ಯುರೋಪ್ನಿಂದ. ಒಂದು ವೇಳೆ ಅಲ್ಲಿ ಆರ್ಥಿಕ ಸಮಸ್ಯೆ ಬಂದ್ರೆ ಅದರ ನೇರ ಎಫೆಕ್ಟ್ ವಿಪ್ರೋ ಮೇಲೆ ಆಗತ್ತೆ. ಲಾಭದ ಮೇಲೆ ಒತ್ತಡ. ಸಂಬಳ ಜಾಸ್ತಿ ಮಾಡಬೇಕು, ಖರ್ಚುಗಳು ಹೆಚ್ಚಾಗ್ತಿವೆ. ಇದರಿಂದ ಕಂಪನಿಯ ಲಾಭಾಂಶ ಸ್ವಲ್ಪ ಕಡಿಮೆ ಆಗಬಹುದು. ಸ್ಪರ್ಧಿಗಳ ಜೊತೆ ಹೋಲಿಕೆ ಮಾಡಿದ್ರೆ ಒಂದು ಸಣ್ಣ ಟೇಬಲ್ ನೋಡಿ, ನಿಮಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಕಂಪನಿ PE ರೇಷಿಯೋ ಅಂದಾಜು, ಬೆಳವಣಿಗೆ ಅಂದಾಜು. ವಿಪ್ರೋ 20x ನಂತೆ ಕಡಿಮೆ, ಇನ್ಫೋಸಿಸ್ 25 ಟೈಮ್ಸ್ನಂತೆ ಮಧ್ಯಮ, TCS 28 ಟೈಮ್ಸ್ನಂತೆ ಮಧ್ಯಮ, HCL ಟೆಕ್ 22 ಟೈಮ್ಸ್ನಂತೆ ಹೆಚ್ಚು. ನೋಡಿದ್ರಲ್ಲ, ವಿಪ್ರೋ ಸದ್ಯಕ್ಕೆ ರೇಸ್ನಲ್ಲಿ ಸ್ವಲ್ಪ ಹಿಂದೆ ಇದೆ, ಅದಕ್ಕೆ ಅದರ ಬೆಲೆಯೂ ಕಡಿಮೆ. ಸರಿ, ಇದೆಲ್ಲವನ್ನು ನೋಡಿ ಆಯಿತು. ಹಾಗಾದ್ರೆ ಮುಂದಿನ 5 ವರ್ಷಕ್ಕೆ ಏನ್ ಕಥೆ? ಬನ್ನಿ, 3 ಸಾಧ್ಯತೆಗಳನ್ನು ನೋಡೋಣ. ಸನ್ ಕನ್ಸರ್ವೇಟಿವ್ ಅಂದ್ರೆ ಸುಮಾರು ಪರ್ಫಾರ್ಮೆನ್ಸ್. ಕಂಪನಿ ಇದೇ ರೀತಿ ನಿಧಾನವಾಗಿ 4ರಿಂದ 6% ರೇಂಜ್ನಲ್ಲಿ ಬೆಳವಣಿಗೆ ಕಂಡ್ರೆ 2030ರ ವೇಳೆಗೆ ಶೇರ್ ಬೆಲೆ 380ರಿಂದ 420ರ ಆಸ್ಪಾಸ್ನಲ್ಲಿ ಇರಬಹುದು. ಬೇಸ್ ಕೇಸ್ ಅಂದ್ರೆ ಟರ್ನ್ ಅರೌಂಡ್ ಯಶಸ್ವಿ ಆದ್ರೆ, ಹೊಸ ಸಿಇಒ ಪ್ಲಾನ್ ವರ್ಕೌಟ್ ಆಗಿ ಕಂಪನಿ ಇಂಡಸ್ಟ್ರಿ ಆವರೇಜ್ನಲ್ಲಿ 8ರಿಂದ 10% ಬೆಳೆಯಲು ಶುರು ಮಾಡಿದ್ರೆ 2030ರ ವೇಳೆಗೆ ನಾವು 500ರಿಂದ 550ರ ಮಟ್ಟವನ್ನು ಖಂಡಿತ ನೋಡಬಹುದು. ಇದು ನಡೆಯುವ ಸಾಧ್ಯತೆ ಹೆಚ್ಚಿದೆ. ಬ್ಲೂ ಸ್ಕೈ ಅಂದ್ರೆ ಪರವಾದ ಮಾಡಿದ್ರೆ, ವಿಪ್ರೋ AIನಲ್ಲಿ ಏನಾದರೂ ದೊಡ್ಡ ಕ್ರಾಂತಿ ಮಾಡಿ ಎಲ್ಲರಿಗಿಂತ ಮುಂದೆ ಓಡಿದ್ರೆ ಆಗ 600ಕ್ಕೂ ಹೆಚ್ಚು ಹೋಗುವ ಸಾಧ್ಯತೆ ಇದೆ. ಆದ್ರೆ ಇದು ಒಂದು ಬ್ಲೂ ಸ್ಕೈ. ಕೊನೆ ಮಾತು ಹೇಳೋದಾದ್ರೆ ಸ್ನೇಹಿತರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವಿಪ್ರೋ ಸದ್ಯಕ್ಕೆ ಒಂದು ಟರ್ನ್ ಅರೌಂಡ್ ಸ್ಟೋರಿ. ಅಂದ್ರೆ ರೇಸ್ನಲ್ಲಿ ಹಿಂದೆ ಬಿದ್ದಿರೋ ಓಟಗಾರ ಈಗ ಮತ್ತೆ ಫಾರ್ಮ್ಗೆ ಬಂದು ನಿಧಾನವಾಗಿ ಓಡೋದು ಶುರು ಮಾಡಿದ್ದಾನೆ. ಇದು ಸ್ಪ್ರಿಂಟರ್ ಅಲ್ಲ, ಮ್ಯಾರಥಾನ್ ರನ್ನರ್. ಹಾಗಾಗಿ ನೀವು ತಾಳ್ಮೆಯುತ ಹೂಡಿಕೆದಾರರಾಗಿದ್ದು 3ರಿಂದ 5 ವರ್ಷ ಕಾಯಲು ಸಿದ್ಧವಾಗಿದ್ರೆ ವಿಪ್ರೋ ಒಂದು ಉತ್ತಮ ಆಯ್ಕೆ ಆಗಬಹುದು. ಸದ್ಯದ ಬೆಲೆಯಲ್ಲಿ ಸ್ವಲ್ಪ ಸ್ವಲ್ಪ ಖರೀದಿ ಮಾಡುವುದನ್ನು ಪರಿಗಣಿಸಬಹುದು. ನೆನಪಿರಿ, ಯಾವುದೇ ಹೂಡಿಕೆ ಮಾಡುವ ಮುನ್ನ ನಿಮ್ಮ ಸ್ವಂತ ಸಂಶೋಧನೆ ಬಹಳ ಮುಖ್ಯ. ಇದು ಕೇವಲ ಶೈಕ್ಷಣಿಕ ವಿಶ್ಲೇಷಣೆ ಮಾತ್ರ. ಈ ಆಳವಾದ ವಿಶ್ಲೇಷಣೆ ನಿಮ್ಗೆ ಇಷ್ಟವಾಯ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮತ್ತು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಸ್ಟಾಕ್ ಜೊತೆ ಸಿಗೋಣ.